Hello, this is Ramesh for Idina. This is the weekly share market report for April 21 to April 25. ಈಗ April 24th ನೆನ್ನೆ actually is the last Thursday of the month. So ಹಾಗಾಗಿ it will be the end of April. So ಇವತ್ತಿಂದ April 25th ಇಂದ actually May series ಶುರು ಆಗುತ್ತೆ. So ನೆನ್ನೆ ಕ್ಲೋಸ್ ಆದಾಗ actually we closed at Nifty we closed at 24,246. ಸೊ ಇದು ಏನಾಯಿತು ಅಂತ ಹೇಳಿದ್ರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಸೊ ಇದು 5 ತಿಂಗಳು ಆ್ಯಕ್ಚುಲಿ ವಿ ಕ್ಲೋಸ್ಡ್ ಇನ್ ದ ನೆಗೆಟಿವ್. ಸೊ ದ ನಿಫ್ಟಿ ಕ್ಲೋಸ್ಡ್ ಇನ್ ನೆಗೆಟಿವ್. ಅದಾದಮೇಲೆ ಆ್ಯಕ್ಚುಲಿ ಮಾರ್ಚ್ ತಿಂಗಳಲ್ಲಿ ಆ್ಯಕ್ಚುಲಿ ವಿ ಕ್ಲೋಸ್ ಫಸ್ಟ್ ಟೈಮ್ ವಿ ಕ್ಲೋಸ್ಡ್ ಇನ್ ದ ಪಾಸಿಟಿವ್. ಅದು ಮುಗಿಸ್ಕೊಂಡು ದೆನ್ ದ ನೆಕ್ಸ್ಟ್ ಇಮಿಡಿಯೇಟ್ಲಿ ಏಪ್ರಿಲ್ ತಿಂಗಳಲ್ಲೂ ಆ್ಯಕ್ಚುಲಿ ವಿ ಹ್ಯಾವ್ ಕ್ಲೋಸ್ ಇನ್ ದ ಪಾಸಿಟಿವ್. ಸೊ ದಿಸ್ ಇಸ್ ಸಮಥಿಂಗ್ ಗುಡ್ ಫಾರ್ ದ ಶೇರ್ ಮಾರ್ಕೆಟ್. So in terms of numbers ನೋಡ್ಕೊಂಡು ಬಂದರೆ actually February 27th when we closed, that is for the February series, 22,545 ನಾವು ಕ್ಲೋಸ್ ಆದ್ವಿ. And in March 27 when we closed for the March, there was a rally of about 1,046 points and 23,591 ಗೆ ಕ್ಲೋಸ್ ಆಯಿತು ನಿಫ್ಟಿ, which is about 4.6%. ಆ್ಯಂಡ್ ಏಪ್ರಿಲ್ 24th ಇವಾಗ ನಿನ್ನೆ ಕ್ಲೋಸ್ ಆದಾಗ 24,246, ದಟ್ ಈಸ್ ಅಬೌಟ್ 655 ಪಾಯಿಂಟ್ಸ್ ಫ್ರಮ್ ದ ಪ್ರೀವಿಯಸ್ ಮಾರ್ಚ್ 27th. ಸೊ ದಟ್ ಈಸ್ ಅಬೌಟ್ 2.77% ಈಸ್ ದ ಇನ್ಕ್ರೀಸ್ ಫ್ರಮ್ ದ ಲಾಸ್ಟ್ ಮಂತ್. ಸೊ ಹಾಗಾಗಿ 5 ಕನ್ಸಿಕ್ಯೂಟಿವ್ ಮಂತ್ಸ್ ನೆಗೆಟಿವ್ ಆದಮೇಲೆ 2 ಪಾಸಿಟಿವ್ ಮಂತ್ಸ್ ಆಗಿದೆ. ಸೊ ವಿಚ್ ಇಸ್ ಆ್ಯಕ್ಚುಲಿ ಅ ಗುಡ್ ನ್ಯೂಸ್ ಆಸ್ ಅ ಸೆಟ್ ಫಾರ್ ದ ಮಾರ್ಕೆಟ್ಸ್. ಈಗ ಯಾತಕ್ಕಿದಾಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಫಾರ್ 3 ರೀಸನ್ಸ್. ಆಬ್ವಿಯಸ್ಲಿ ಆ್ಯಕ್ಚುಲಿ ಏಪ್ರಿಲ್ ಹ್ಯಾಸ್ ಬಿನ್ ಅ ಗುಡ್ ದಿಸ್ ಥಿಂಗ್ ಫಾರ್ ನಂಬರ್ 1 ಇಸ್ ಆ್ಯಕ್ಚುಲಿ ದ 90-day ಪಾಸ್ ಮಾಡಿದ್ರು. ಸೊ ಇನ್ ಟರ್ಮ್ಸ್ ಆಫ್ ದ ಟ್ರಂಪ್ ಟ್ಯಾರಿಫ್, ಅದೆಲ್ರಿಗೂ ಗೊತ್ತಿರೋ ಥರನೇ. ಆ್ಯಂಡ್ ಆಮೇಲೆ ಎರಡನೇದು ಆ್ಯಕ್ಚುಲಿ US ಮಾರ್ಕೆಟ್ಸ್ ಇಟ್ ಸೆಲ್ಫ್ ಆ್ಯಕ್ಚುಲಿ ದೇರ್ ಹ್ಯಾಸ್ ಬೀನ್ ಎ ರ್ಯಾಲಿ. ಸೊ ಇವಾಗ ನೀವು ಡೌ ಜೋನ್ಸ್ ತೊಗೊಂಡ್ರೆ, ಡೌ ಜೋನ್ಸ್, S&P 500 ಆ್ಯಂಡ್ ನ್ಯಾಸ್ಡ್ಯಾಕ್, ಸೊ ಇದನ್ನು ತೊಗೊಂಡ್ರೆ ಇನ್ ದ ಲಾಸ್ಟ್ 3 days ಆ್ಯಕ್ಚುಲಿ Dow Jones has gone up about 2,131 points, which is about 5.61%. S&P 500 about 380 points, about 7.44%. S&P 500 is a broad-based this thing. NASDAQ is a technology this thing, so that is about 1,437 points up, which is 9.13%. So naturally in this week ಇದೆಲ್ಲ ಬಂದ್ಬಿಟ್ಟು ಅಲ್ಲಿ ಆ್ಯಕ್ಚುಲಿ US ಮಾರ್ಕೆಟ್ಸಲ್ಲೇ ಒಂದು ರ್ಯಾಲಿ ಇದ್ದು ಆಮೇಲೆ ಸೊ ದಿಸ್ 90-day ಇದೆಲ್ಲ ಆಗಿ ಒಂದು ಪಾಸ್ ಎಲ್ಲ ಆಗಿ, ಮೂರನೇದು ಇಂಪಾರ್ಟೆಂಟ್ ಥಿಂಗ್ ಏನಾಗಿದೆ ಅಂತ ಹೇಳಿದ್ರೆ FIIs. ಸೊ ದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವ್ರದ್ದು ಇದು ಅಂದರೆ ಮನಿ ಫ್ಲೈಟ್ ವಾಸ್ ಹ್ಯಾಪನಿಂಗ್ ರೆಗ್ಯುಲರ್ಲಿ. ಆ್ಯಕ್ಚುಲಿ ಒಂದು ಅಕ್ಟೋಬರಿಂದ ಶುರುವಾಗಿ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಎಲ್ಲ ಒಂದು 3 ಲಕ್ಷ ಕೋಟಿ ಆ್ಯಕ್ಚುಲಿ ಕೈಂಡ್ ಆಫ್ ಮನಿ ಹ್ಯಾಡ್ ಗಾನ್ ಔಟ್. ಸೊ ಅಷ್ಟು ದುಡ್ಡು ಆಚೆ ಕಡೆ ಹೊರಟೋಗಿತ್ತು. ಇವಾಗ ಅವರು ಆ್ಯಕ್ಚುಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಟು ರೀಇನ್ವೆಸ್ಟ್ ಬ್ಯಾಕ್ ಇನ್ ಟು ದ ಇಂಡಿಯನ್ ಮಾರ್ಕೆಟ್ಸ್. ಸೊ ಇವಾಗ ಏಪ್ರಿಲ್ 15th ಇಂದನೇ ಲೆಕ್ಕ ತೊಗೊಂಡ್ರೆ ಒಂದು 7 ಕನ್ಸಿಕ್ಯೂಟಿವ್ ಸೆಷನ್ಸಲ್ಲಿ ಏಪ್ರಿಲ್ 15th, ಏಪ್ರಿಲ್ 16th, ಏಪ್ರಿಲ್ 17th, ಏಪ್ರಿಲ್ 21st, 22nd, 23rd, 24th. ಸೊ ಈ 7 ಕನ್ಸಿಕ್ಯೂಟಿವ್ ಸೆಷನ್ಸಲ್ಲಿ ದೇ ಹ್ಯಾವ್ ಆ್ಯಕ್ಚುಲಿ ಇನ್ವೆಸ್ಟೆಡ್ ಅಬೌಟ್ 29,300 crores. So this is something which actually, because the sentiment seems to be changing. So ಅವ್ರಿಗೂ ಎಲ್ಲ ಅರ್ಥ ಆಗಿದೆ in terms of like which markets will give them good returns ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇಂಡಿಯನ್ ಮಾರ್ಕೆಟ್ಸ್ಗೆ FIIs have been coming back into the markets. ಇವಾಗ ಈ ವಾರದ್ದು ಮಾತ್ರನೇ ಆ್ಯಕ್ಚುಲಿ ಇಫ್ ಯು ಟ್ರೈ ಟು ಲುಕ್ ಅಟ್ ವೀಕ್ಲಿ ಅನಾಲಿಸಿಸ್ ಇನ್ ದ ಸೆನ್ಸ್ ದಟ್ ಏಪ್ರಿಲ್ ತಿಂಗಳದು ಇಫ್ ಯು ಟ್ರೈ ಟು ಡೂ ಅ ಲಿಟಲ್ ಬಿಟ್ ಆಫ್ ಅನಾಲಿಸಿಸ್, March 28th actually when we closed, that was a Friday, it was 23,519 was the Nifty. Adadmele April 4th was the next immediate week which closed, that is the first week of April close adaga Friday, 22,904. So that is there was a 615 point shave off ಆಯಿತು. ಸೊ ಅಬೌಟ್ 2.61% ಆ್ಯಕ್ಚುಲಿ ದ ಮಾರ್ಕೆಟ್ಸ್ ಕೇಮ್ ಡೌನ್. ಇದು ಯಾತಕ್ಕೆ ಬಂತು ಎಲ್ರಿಗೂ ಗೊತ್ತು. ಸೊ ದ್ಯಾಟ್ ವಾಸ್ ದ ಟೈಮ್ ದಟ್ April 2nd ದಟ್ ದ ಟ್ರಂಪ್ ಟ್ಯಾರಿಫ್ ವಾಸ್ ಅನೌನ್ಸ್ಡ್. ಸೊ ಆದ್ದರಿಂದ ಆ್ಯಕ್ಚುಲಿ ದಿಸ್ ಮಾರ್ಕೆಟ್ಸ್ ಕೈಂಡ್ ಆಫ್ ಕೇಮ್ ಡೌನ್ ಎವ್ರಿವೇರ್. ಎಲ್ಲ ಕಡೆನೂ ಅಫೆಕ್ಟ್ ಆಯಿತು. US ಮಾರ್ಕೆಟ್ಸ್, ಯುರೋಪಿಯನ್ ಮಾರ್ಕೆಟ್ಸ್, ಏಷ್ಯನ್ ಮಾರ್ಕೆಟ್ಸ್, ಇಂಡಿಯನ್ ಮಾರ್ಕೆಟ್ಸ್. ಸೊ ವಿ ಆಲ್ಸೋ ಕೇಮ್ ಡೌನ್. Again from April 11th Friday actually 22,828.
So there was a little bit of a market ಕೆಳಗೆ ಬಂತು 76 ಪಾಯಿಂಟ್ಸ್ ಮಾತ್ರನೇ. That was about 0.33% it was down. ಆ ಟೈಮಲ್ಲಿ ಆ್ಯಕ್ಚುಲಿ ದೇ ಹ್ಯಾಡ್ ಕೈಂಡ್ ಆಫ್ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಅಬೌಟ್ ದ 90-day pause, ಬಟ್ ಅದು ನಮಗೆ ಅದು ಅಫೆಕ್ಟ್ ಇದಾಗಲಿಲ್ಲ ಬಿಕಾಸ್ ವಿ ಹ್ಯಾಡ್ ಕ್ಲೋಸ್ಡ್ ಈವನ್ ಬಿಫೋರ್ ದೇ ಸ್ಟಾರ್ಟೆಡ್ ಅನೌನ್ಸಿಂಗ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ಹಾಗಾಗಿ ನಮ್ಮದು ನೆಕ್ಸ್ಟ್ ವೀಕಲ್ಲಿ ವೆನ್ ವಿ ಕ್ಲೋಸ್ಡ್ ಆನ್ April 17th, Thursday, that is when actually we had a rally of about 1023 points. So 23,851 now close all the way on the April 17th. So that was, we rallied about 4.48%. ಅದಾದಮೇಲೆ ಇವತ್ತು ಕ್ಲೋಸ್ ಆಗಿದ್ದಾಗ April 25th, Friday, it's about 24,039. So again we have had a rally of about 188 points, slight little rally of about 0.78%. ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಚೆನ್ನಾಗೇ ಆಗಿರಬೇಕಾಗಿತ್ತು. ಬಟ್ ಆದರೆ ಬಿಕಾಸ್ ಟುಡೇ ದೆರ್ ವಾಸ್ ಅ ಮ್ಯಾಸಿವ್ ಫಾಲ್. ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ವಿ ಹ್ಯಾಡ್ ಅ ಗ್ಯಾಪ್ ಅಪ್ ಆಫ್ ಅಬೌಟ್ 30-40 ಪಾಯಿಂಟ್ಸ್ ಗ್ಯಾಪ್ ಅಪ್ ತೊಗೊಂತು. ಅದಾದಮೇಲೆ ದೆನ್ ದ ಮಾರ್ಕೆಟ್ಸ್ ಫೆಲ್ ಅಬೌಟ್ 350-360 ಆಡ್ ಪಾಯಿಂಟ್ಸ್ ಇಟ್ ಫೆಲ್ ಡೌನ್. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ರಿಕವರಿ ತೊಗೊಂಡು ಮತ್ತು ಆಮೇಲೆ 209 ಪಾಯಿಂಟ್ಸ್ಗೆ ಆ್ಯಕ್ಚುಲಿ ವಿ ಲಾಸ್ಟ್ 209 ಪಾಯಿಂಟ್ಸ್ ಟುಡೇ. ಆ್ಯಂಡ್ ದೆನ್ ಫೈನಲಿ ವಿ ಕ್ಲೋಸ್ಡ್ ಅಟ್ 24,039. So the kind of the psychological number of 24,000 ಮೇಲೆ ಕ್ಲೋಸ್ ಆಗಿದೆ. The reason for this ಎಲ್ರಿಗೂ ಗೊತ್ತಿರೋ ಥರ there is because of the Pahalgam attack, so there kind of Indo-Pak tensions have started. So basically ಇವಾಗ ಏನಾಗಿದೆ, ಒಂದು ಸ್ವಲ್ಪ US ಇಂದ actually focus has shifted slightly to India Pakistan in terms of what will happen, ಇವಾಗ ಹೆಂಗೆ, how will India retaliate, how will Pakistan retaliate, ವಾಟ್ ವಿಲ್ ಬಿ ದಿಸ್ ಥಿಂಗ್ ಅಂತ ಹೇಳಿ. ಸೊ ಅನ್ಸರ್ಟನಿಟಿ ಇವಾಗ ಸ್ವಲ್ಪ ಶುರು ಆಗಿದೆ. ಸೊ ಮಾರ್ಕೆಟ್ಸ್ಗೆ ದ ಒನ್ ಥಿಂಗ್ ವಿಚ್ ದ ಮಾರ್ಕೆಟ್ಸ್ ಡು ನಾಟ್ ಲೈಕ್ ಇಸ್ ಅನ್ಸರ್ಟನಿಟಿ. ಸೊ ಅದಕ್ಕೊಂದು ಕ್ಲಾರಿಟಿ ಇದ್ಕೊಂಡು ಇದರಲ್ಲಿ ಹೋಗ್ತಾ ಇದ್ರೆ ದೆನ್ ದರ್ ಇಸ್ ಇಟ್ ವಿಲ್ ಕೀಪ್ ರ್ಯಾಲಿಂಗ್. ಬಟ್ ಇಫ್ ದರ್ ಇಸ್ ಸಮ್ ಲಿಟಲ್ ಕನ್ಫ್ಯೂಷನ್ ಆ್ಯಂಡ್ ಒಂದು ಸ್ವಲ್ಪ ಅನ್ಸರ್ಟನಿಟಿ ಇದ್ದಾಗ ಇಂಡಿಯಾ ವಿಕ್ಸ್ ಮೇಲಕ್ಕೆ ಹೋಗಿದೆ ಇವತ್ತು. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಓನ್ಲಿ ವಿ ಹ್ಯಾಡ್ ಎ ಮ್ಯಾಸಿವ್ ವಿ ಹ್ಯಾಡ್ ಅ ಫಾಲ್ ಟುಡೇ. So otherwise actually we would have still had a very good, but even otherwise also we have closed above the 24,000 psychological level. So that is where we are standing right now. Iga when I actually want to cover a little bit about kind of Trump's this thing. Iga ಏನಾಗ್ತಾ ಇದೆ, there has been a lot of flip flop actually which keeps happening, and every time on the flip flop ಆದಾಗ the markets, ಎಲ್ಲ ಮಾರ್ಕೆಟ್ಸನ್ನು ಕೈಂಡ್ ಆಫ್ ಗ್ಲೋಬಲ್ ಮಾರ್ಕೆಟ್ಸ್ ಅಲಾಂಗ್ ವಿತ್ ದ US ಮಾರ್ಕೆಟ್ಸ್ ಎಲ್ಲನೂ ಇಟ್ ಆ್ಯಕ್ಚುಲಿ ಗೋಸ್ ಡೌನ್. ಇಫ್ ಇಟ್ ಇಸ್ ಅ ನೆಗೆಟಿವ್ ನ್ಯೂಸ್ ಅಂತ ಹೇಳಿದ್ರೆ ಕೆಳಗಡೆ ಹೋಗುತ್ತೆ, ಮತ್ತು ಅಗೇನ್ ಇಫ್ ಇಟ್ಸ್ ಅ ಪಾಸಿಟಿವ್ ನ್ಯೂಸ್ ದ ಕೈಂಡ್ ಆಫ್ ಮಾರ್ಕೆಟ್ ಅಗೇನ್ ಗ್ಯಾಲಪ್ಸ್. ಸೊ ಇವಾಗ ಇದೇನಾಗಿದೆ ಅಂತ ಹೇಳಿದ್ರೆ ದೇರ್ ಕುಡ್ ಬಿ ಕೈಂಡ್ ಆಫ್ ಸಮ್ ಕೈಂಡ್ ಆಫ್ ಅನ್ ಇನ್ಸೈಡರ್ ಟ್ರೇಡಿಂಗ್ ಇನ್ಫಾರ್ಮೇಷನ್ ಇಟ್ಕೊಂಡು ಪೀಪಲ್ ಕ್ಯಾನ್ ಆ್ಯಕ್ಚುಲಿ ಯುಟಿಲೈಸ್ ದಿಸ್ ಇನ್ಫಾರ್ಮೇಷನ್ from the White House, and they can make a lot of money. So ಇದನ್ನು ಬೇರೆಯವರು, ನಾವು ಹೊರಗಡೆ ಇರೋ ನಾವು ಕಂಟ್ರಿನವರು, ವಿ ಆರ್ ನಾಟ್ ಲೈಕ್ ನಾವು ಹೇಳ್ತಿದ್ದೀವಿ ಅಂತಲ್ಲ. ಇನ್ಫ್ಯಾಕ್ಟ್ ಒನ್ ಆಫ್ ದ US ಸೆನೇಟರ್ಸ್ ಹೇಳಕ್ಕೆ ಶುರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಯಾವಾಗ ಅಂತ ಹೇಳಿದ್ರೆ ವೆನ್ ದಟ್ April 2nd ವೆನ್ ದ ಟ್ಯಾರಿಫ್ಸ್ ಎಲ್ಲ ಅನೌನ್ಸ್ ಆಗ್ತಿರ್ಬೇಕಾರೆ ಆ ಟೈಮಲ್ಲಿ ಒಂದ್ಸಲಿ ಸಡನ್ನಾಗಿ ಒಂದು ಚಿಕ್ಕ ನ್ಯೂಸ್ ಒಂದು ಹೊರಗೆ ಬಂತು. ಏನಂತ ಹೇಳಿದ್ರೆ White House is also trying to think about a 90-day pause in the tariffs ಅಂತ ಹೇಳಿ. ಅದು ಹೇಳಿದ ತಕ್ಷಣ ಆ್ಯಕ್ಚುಲಿ ಮಾರ್ಕೆಟ್ಸ್ ವೆಂಟ್ ಅಪ್ ಲೈಕ್ ಕ್ರೇಜಿ, US ಮಾರ್ಕೆಟ್ಸ್. ಓಕೆ, ಅವಾಗ ಇಂಡಿಯನ್ ಮಾರ್ಕೆಟ್ಸ್ ವಾಸ್ ನಾಟ್ ವರ್ಕಿಂಗ್, ಸೊ US ಮಾರ್ಕೆಟ್ಸ್ ವೆಂಟ್ ಅಪ್. ಅದಾದಮೇಲೆ ಇಮಿಡಿಯೇಟ್ಲಿ ವಿತಿನ್ ಅಬೌಟ್ ಹಾಫ್ ಆನ್ ಅವರ್ಸ್ ಟೈಮ್ ಆ್ಯಕ್ಚುಲಿ ದೇ ಕ್ಲಾರಿಫೈಡ್ ಸೆಯಿಂಗ್ ದಟ್ ಇಟ್ ಈಸ್ ಅ ಕೈಂಡ್ ಆಫ್ ಇಟ್ ಇಸ್ ನಾಟ್ ದ ರಿಯಲ್ ನ್ಯೂಸ್, ಅದೇನೋ ಒಂದು ಇಟ್ ಈಸ್ ಅ ರಾಂಗ್ ನ್ಯೂಸ್ ವಿಚ್ ಕೇಮ್ ಅರೌಂಡ್. ಸೊ ಅದಕ್ಕೋಸ್ಕರ ಅಂತ ಹೇಳಿ ಅಗೈನ್ ದ ಮಾರ್ಕೆಟ್ಸ್ ಫೆಲ್ ಡೌನ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ 1.5 ಅವರ್ಸಲ್ಲಿ ಅಬೌಟ್ $3.5 trillion ಆ್ಯಕ್ಚುಲಿ US ಮಾರ್ಕೆಟ್ಸ್ ವೆಂಟ್ ಅಪ್ ಆ್ಯಂಡ್ ಡೌನ್. ಸೊ ದ ವೊಲಾಟಿಲಿಟಿ ವಾಸ್ ಸೋ ಮಚ್. ಸೊ ಇದೊಂದ್ಸಲ ಆಯ್ತಲ್ಲ. ಅದಾದಮೇಲೆ ಲಾಸ್ಟ್ ವೀಕಲ್ಲಿ ಒಂದ್ಸಲಿ ಒನ್ ಮೋರ್ ಇನ್ಸ್ಟೆನ್ಸ್ ದಟ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಟೆಲ್ ಇಸ್ ದ್ಯಾಟ್ ಇವ್ರೇನು ಮಾಡಿದ್ರು, ಆ್ಯಕ್ಚುಲಿ ದಿಸ್ ಟ್ರಂಪ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ದಟ್ ಫೆಡ್ ರೇಟ್ಸ್ ಕಟ್ ಮಾಡಬೇಕು. So Jerome Powell, who is the Fed chairman, so actually they will be cutting the Fed rates. So he has requested him to cut the Fed rates anta heli. But then the Fed chairman, obviously the central bank chairman, any of the chairman ಅವರು ಏನು ಮಾಡ್ತಾರೆ, if the inflation is going up and if there is a slowdown in the markets and if there is a higher unemployment rates, ಹಂಗಿದ್ದಾಗ ಎಸ್ಪೆಷಲಿ when the inflation is going up, ಯಾವುದೇ ಚೇರ್ಮನ್, ಯಾವುದೇ ರಿಸರ್ವ್ ಬ್ಯಾಂಕ್, ಯಾವುದೇ ಸೆಂಟ್ರಲ್ ಬ್ಯಾಂಕ್ ಚೇರ್ಮನ್ ವಿಲ್ ನಾಟ್ ಬಿ ಕಟಿಂಗ್ ದ ರೇಟ್ಸ್.
ಬೇಸಿಕಲಿ ಏನು ಮಾಡ್ತಾರೆ, ವೆನ್ ದ ಇನ್ಫ್ಲೇಷನ್ ಇಸ್ ಡೌನ್, ಇನ್ಫ್ಲೇಷನ್ ಕಡಿಮೆ ಆದಾಗ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಆ್ಯಕ್ಚುಲಿ ಕಟ್ ದ ಇಂಟ್ರೆಸ್ಟ್ ರೇಟ್ಸ್ ಟು ಎನ್ಶ್ಯೂರ್ ದಟ್ ದ ಲೋನ್ಸ್ ಬಿಕಮ್ ಲಿಟಲ್ ಮೋರ್ ಚೀಪರ್ ಆ್ಯಂಡ್ ದೆನ್ ಟು ಕೈಂಡ್ ಆಫ್ ಬೂಸ್ಟ್ ದ ಡಿಮ್ಯಾಂಡ್ ಅಂಡ್ ದ ಸಪ್ಲೈ, ವಿಚ್ ವಿಲ್ ಹೆಲ್ಪ್ ಇನ್ ಕೈಂಡ್ ಆಫ್ ರೆವಿಂಗ್ ಅಪ್ ದ GDP, ಆ್ಯಂಡ್ ಬಿಕಾಸ್ ಸ್ಪೆಂಡಿಂಗ್ ಜಾಸ್ತಿ ಆಗಿಬಿಟ್ಟು ದೆನ್ ದ ಗ್ರೋತ್ ಇನ್ಕ್ರೀಸ್ ಆಗುತ್ತೆ ಅಂತ ದೇ ವಿಲ್ ಡೂ ದ್ಯಾಟ್. ಸೊ ಅದಕ್ಕೆ ಆಪೋಸಿಟ್ ಆಗಿ ಆ್ಯಕ್ಚುಲಿ ವೆನ್ ದ ಇನ್ಫ್ಲೇಷನ್ ಇಸ್ ಗೋಯಿಂಗ್ ಅಪ್, Trump was asking for the Fed chairman to cut the rates. And when actually Jerome Powell said, we kind of, I'm not looking at cutting the rates ಅಂತ ಹೇಳಿದಾಗ, President Trump even went ahead to say that, I will be changing Jerome Powell, I will actually remove him and then I will bring in someone else ಅಂತ ಹೇಳಿ he started that. So ಹಂಗಾದಾಗ actually markets fell drastically. Okay, ಅದಾದಮೇಲೆ ಮತ್ತೆ immediately within 2 days, as we all know, he again changed this thing and then said, illa, I didn't say anything like that, or kind of a Fed chairman will continue to remain anta heli, he said. So idella adaga again actually the markets went up. So which is why the last 3 days the US markets have gone up, as I said, about 5.6% Dow Jones, 7.44% S&P 500, Nasdaq about 9.13%. So when ಈ ಥರ ಮೂವ್ಸ್ ಆದಾಗ, ವೊಲಾಟಿಲಿಟಿ ಇದ್ದಾಗ ಮಾರ್ಕೆಟ್ಸಲ್ಲಿ, ದೇರ್ ಆ್ಯಕ್ಚುಲಿ ಸಮ್ಟೈಮ್ಸ್ ಯು ಟೆಂಡ್ ಟು ಥಿಂಕ್ ದಟ್ ದೇರ್ ಇಸ್ ಏನೋ ಒಳಗಡೆ ಏನೋ ಒಂದು ಒಳಸಂಚು ಇರ್ಬೋದಾ. ಆ್ಯಕ್ಚುಲಿ ದೀಸ್ ಬಿಗೀಸ್ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಬಂದ್ಬಿಟ್ಟು ಅವರು ಆಚೆ ಕಡೆ ಲೀಕ್ ಮಾಡಿ, ಬಿಕಾಸ್ ಈ ಏನಾದರೂ ಒಂದು ನೆಗೆಟಿವ್ ನ್ಯೂಸ್ ಬರುತ್ತೆ ಅಂತ ಗೊತ್ತಾದಾಗ ಆ್ಯಕ್ಚುಲಿ ಪೀಪಲ್ ಕ್ಯಾನ್ ಡೂ ಶಾರ್ಟಿಂಗ್. ಆಮೇಲೆ ಅದು ಶಾರ್ಟಿಂಗ್ ಆಗ್ಬಿಟ್ಟು ಆ ನ್ಯೂಸ್ ರಿಯಲ್ ಆಗಿ ಆಚೆ ಕಡೆ ಬಂದ ತಕ್ಷಣ ದೆನ್ ದೇ ಕ್ಯಾನ್ ಡೂ ದ ಶಾರ್ಟ್ ಕವರ್. ಇವಾಗ ಏನಾದ್ರೆ ಪಾಸಿಟಿವ್ ನ್ಯೂಸ್ ಬರುತ್ತೆ ಅಂತ ಗೊತ್ತಾದರೆ ದೇ ಕ್ಯಾನ್ ಆ್ಯಕ್ಚುಲಿ ಗೋ ಫಾರ್ ಲಾಂಗ್ ಪೊಸಿಷನ್ಸ್. ಅದಾದಮೇಲೆ ಆ ನ್ಯೂಸ್ ರಿಯಲ್ ಆಗಿ ಬಂದಾಗ ಆಮೇಲೆ ಆ ಲಾಂಗ್ ಪೊಸಿಷನ್ಸ್ನ ಕವರ್ ಮಾಡ್ಕೋತಾರೆ ಲೇಟರ್ ಆನ್. ಸೊ ಈ ಥರ ಇದು ತುಂಬ ಇಂಪಾರ್ಟೆಂಟಾಗಿ ಈ ಥರ ಒಂದು ಮೇಜರ್ ಇನ್ಫಾರ್ಮೇಷನ್ಸ್ ಎಲ್ಲ ಹೊರಗಡೆ ಕೈಂಡ್ ಆಫ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಎಲ್ಲ ಬಂದಾಗ, ವಿಚ್ ಕ್ಯಾನ್ ಮೂವ್ ದ ಮಾರ್ಕೆಟ್ಸ್ ಅಪ್ ಆ್ಯಂಡ್ ಡೌನ್. ದಿಸ್ ಇಸ್ ಸೌಂಡಿಂಗ್ ಅ ಲಿಟಲ್ ಕೈಂಡ್ ಆಫ್ ಫಿಶಿ ಅಂತ ಹೇಳ್ಬಿಟ್ಟು, ದಟ್ ಈಸ್ ವಾಟ್ ಐ ವಾಂಟೆಡ್ ಟು ದಿಸ್ ಥಿಂಗ್. ಆ್ಯಂಡ್ ಇನ್ ಎನಿ ಕೇಸ್ ಆ್ಯಕ್ಚುಲಿ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಚೇಂಜ್ ದ ಫೆಡ್ ಚೇರ್ಮನ್. ಸೊ ಅದನ್ನು ಆ್ಯಕ್ಚುಲಿ ಹೇಳಲೇಬಾರ್ದಾಗಿತ್ತು, ಬಟ್ ದೆನ್ ಆ್ಯಕ್ಚುಲಿ ಹಿ ಟಾಕ್ಡ್ ಅಬೌಟ್ ಇಟ್. ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ನಾವು ಚೈನಾ ಅಗೈನ್, when we talk about allunu, there was some flip-flop. So initially he put 54% on China, the tariffs. Adadmele then when China said retaliatory tariff or 37% ಅವ್ರು ಹಾಕಿದಾಗ 100% ಜಾಸ್ತಿ ಮಾಡಿ 154% I'm going for I'm increasing the tariffs on China ಅಂತ ಹೇಳಿದ್ರು ಟ್ರಂಪ್. ಅದಾದಮೇಲೆ ಮತ್ತೆ ಆ್ಯಕ್ಚುಲಿ when China said we don't like this ಅಂತ ಹೇಳಿದಾಗ, then immediately then he said I'm going for 254% hike in the tariff. So that is ridiculous. ಬಿಕಾಸ್ 154% ಇನ್ಕ್ರೀಸ್ ಆದಮೇಲೆ ಐ ಡೋಂಟ್ ಥಿಂಕ್ ಸೊ ಯಾವುದೇ ಕಂಪನಿ ಆ್ಯಕ್ಚುಲಿ ಅಷ್ಟು ಒಂದು 150% ಎಕ್ಸ್ಟ್ರಾ ದುಡ್ಡು ಕೊಟ್ಟು ಯಾವುದನ್ನ ಒಂದು ತೊಗೊಂಡು ದೆನ್ ಇಫ್ ದೇ ಪಾಸ್ ಇಟ್ ಆನ್ ಟು ದ ಕನ್ಸ್ಯೂಮರ್ಸ್, ಐ ಡೋಂಟ್ ಥಿಂಕ್ ಸೊ ದಟ್ ವಿಲ್ ವರ್ಕ್ ಇನ್ ಎನಿ ಕೇಸ್. ಸೊ ಅದು ಮಾಡೋ ನೆಸೆಸಿಟಿನೇ ಇರಲ್ಲ. ಬಟ್ ಅದಾದಮೇಲೆ ದೆನ್ ಸಡನ್ಲಿ ಹಿ ಚೇಂಜ್ಡ್. ಹಿ ಈಸ್ ನೌ ಟಾಕಿಂಗ್ ಅಬೌಟ್ ದಟ್ ಲೈಕ್ Xi Jinping ಆ್ಯಕ್ಚುಲಿ ವಿ ಆರ್ ಇನ್ ಟಾಕ್ಸ್ ಆ್ಯಂಡ್ ಅವರೆಲ್ಲ ಮಾತುಕತೆ ನಡೆಸ್ತಾ ಇದ್ದಾರೆ. And ಆಮೇಲೆ ಆ್ಯಕ್ಚುಲಿ ವಿ ವಿಲ್ ಕಮ್ ಅಪ್ ವಿತ್ ಸಮ್ ಕೈಂಡ್ ಆಫ್ ಎ ಬಯಲ್ಯಾಟ್ರಲ್ ಟ್ರೇಡ್ ಡೀಲ್, ಆ್ಯಂಡ್ ಅದರಿಂದ ಆ್ಯಕ್ಚುಲಿ ಇಟ್ ಕ್ಯಾನ್ ಈವನ್ ಕಮ್ ಡೌನ್, ದ ಥಿಂಗ್ಸ್ ವಿಲ್ ಚೇಂಜ್ ಆ್ಯಂಡ್ ಥಿಂಗ್ಸ್ ವಿಲ್ ಬಿಕಮ್ ಆಲ್ ರೈಟ್ ಅಂತ ಹೇಳಿ. ಅದಕ್ಕೆ ಆ್ಯಕ್ಚುಲಿ ದ ಚೈನೀಸ್ ಗವರ್ಮೆಂಟ್ ಹಸ್ ಸೆಡ್ ನಾವು ಡಿಸ್ಕಷನ್ ಮಾತಾಡೋದಕ್ಕೇನು ಶುರುನೇ ಮಾಡಿಲ್ಲ ಅಂತ ಹೇಳಿ. ಸೊ ದಿಸ್ ಕೈಂಡ್ ಆಫ್ ಎ ಫ್ಲಿಪ್ ಫ್ಲಾಪ್ಸ್ ಇಸ್ ಗೋಯಿಂಗ್ ಆನ್, ಆ್ಯಂಡ್ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಚೈನೀಸ್ ಕಾಮರ್ಸ್ ಮಿನಿಸ್ಟರ್ ಇಸ್ ಈವನ್ ಗಾನ್ ಅಹೆಡ್ ಆ್ಯಂಡ್ ಸೆಡ್ that the person who tied the bell is the one who has to untie it first ಅಂತ ಹೇಳಿದ್ರೆ, basically it was the Trump actually who started all these unnecessary tariffs and everything. So ಅದನ್ನೆಲ್ಲ ಫಸ್ಟ್ ಆ್ಯಕ್ಚುಲಿ he should clean up everything, then only ನಾವು ಒಂದು ಟೇಬಲಲ್ಲಿ ಕೂತ್ಕೊಂಡ್ಬಿಟ್ಟು we will be able to discuss something ಅಂತ ಅವ್ರು ಹೇಳಿದ್ದಾರೆ. ಅದಲ್ಲದೆ ಇನ್ನೊಂದು ಆ್ಯಕ್ಚುಲಿ ಇನ್ನೊಂದು ಹೊಸದು ಇದೆ, ಏನಾಗಿದೆ ಅಂತ ಹೇಳಿದ್ರೆ, ಒಂದು 50 ಸ್ಟೇಟ್ಸ್ ಇದೆಯಲ್ಲ ಯು ಎಸ್ ಅಲ್ಲಿ, ಅದರಲ್ಲಿ ಒಂದು 12 ಸ್ಟೇಟ್ಸ್ ಆ್ಯಕ್ಚುಲಿ ವಿಚ್ ಆರ್ ಕಂಟ್ರೋಲ್ಡ್ ಬೈ ದ ಡೆಮೋಕ್ರಾಟ್ಸ್. Because actually Trump is a Republican, so which is controlled by the Democrats. They have actually come out and said that first and foremost, this imposition of tariffs is not good for the economy. Second, President actually doesn't even have the powers to impose tariffs. Only US Congress has those powers anta heli. They are actually putting a different kind of a spanner in the works. Now idukku munche we also observed that actually US citizens ಅವರೆಲ್ಲರೂ ದೇ ಸ್ಟಾರ್ಟೆಡ್ ಕಮಿಂಗ್ ಆನ್ ಟು ದ ಸ್ಟ್ರೀಟ್ಸ್ ಆ್ಯಂಡ್ ಹ್ಯಾಂಡ್ಸ್ ಆಫ್ ಫ್ರಮ್ ದ ಎಕಾನಮಿ ಅಂತ ಹೇಳಿ. ಸೊ ನಮಗೆ ತುಂಬ ನಮ್ಮ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ, ನಮ್ಮ ಸ್ಟ್ಯಾಗ್ಫ್ಲೇಷನ್ ಆಗ್ತಾ ಇದೆ, ಸೊ ಪ್ಲೀಸ್ ಡು ನಾಟ್ ಡೂ ಆಲ್ ದಿಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಅಂತ ಹೇಳಿ. ಸೊ ಓವರ್ ಆಲ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್
ಇವ್ರದ್ದು ನಮ್ದು ಆ್ಯಕ್ಚುಲಿ ಮೂಡ್ ಆಫ್ ದ ನೇಷನ್ ಅಂತ ನಾವಿಲ್ಲಿ ಏನು ಆ್ಯಕ್ಚುಲಿ ಮಧ್ಯ ಒಂದು ಪೋಲ್ ನಡೆಯುತ್ತಲ್ಲ, ಜಸ್ಟ್ ಟು ಸಿ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಎಷ್ಟು ಜನ ಇದು ಮಾಡ್ತಾರೆ ಏನು. ಇವತ್ತು ಅಕಸ್ಮಾತ್ ಏನಾದರೂ ಎಲೆಕ್ಷನ್ ನಡೆದಿದ್ರೆ ಆವಾಗ ಎಷ್ಟು ಕೈಂಡ್ ಆಫ್ ಇದು ಲೋಕಸಭಾ ಸೀಟ್ ಸಿಗತ್ತೆ ಅಂತ ಇದು ಮಾಡೋ ಥರ ಅಲ್ಲಿ ಆ್ಯಕ್ಚುಲಿ ಟ್ರಂಪ್ ಅಪ್ರೂವಲ್ ರೇಟಿಂಗ್ ಅಂತ ಒಂದು ಇದು ಮಾಡ್ತಾರೆ. ಅದರಲ್ಲಿ ಆ್ಯಕ್ಚುಲಿ ಒಂದು ಹೆಚ್ಚು ಕಡಿಮೆ 50%ಗಿಂತ ಜಾಸ್ತಿ ಇದ್ದಿದ್ದು ಇವಾಗ ಇಟ್ ಹಸ್ ಕಮ್ ಡೌನ್ ಅಂಡರ್ 40%. ಆ್ಯಂಡ್ about 54% of the Americans now feel that US economy is getting worse, okay, when compared to about 37% who had told this in January 2025. So ಅಂದರೆ 17% more people ಆ್ಯಕ್ಚುಲಿ ಅವ್ರಿಗೆ ಈ ಥರ ನಡೀತಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಆ್ಯಕ್ಚುಲಿ ದೇರ್ ಇಸ್ ಅ ರಾಟ್ ಆಫ್ ಅಂಡರ್ ಕರೆಂಟ್ ಸ್ವಲ್ಪ ಆ್ಯಕ್ಚುಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಟ್ರಂಪ್ ವೇ ಆಫ್ ದಿಸ್ ಥಿಂಗ್ ನಡೀತಾ ಇದೆ. ಸೊ ಹೋಪ್ಫುಲಿ ಥಿಂಗ್ಸ್ ವಿಲ್ ಬಿಕಮ್ ಅ ಲಿಟಲ್ ಮೋರ್ ಸೇನರ್ ಆ್ಯಂಡ್ ಆಗತ್ತೆ ಅಂತ ಇದು ಮಾಡ್ಕೊಳ್ಳೋಣ. ಇನ್ ಟರ್ಮ್ಸ್ ಆಫ್ ಇಂಡೋ US ಟ್ರೇಡ್ ಕೈಂಡ್ ಆಫ್ ಡೀಲ್ ಆ್ಯಂಡ್ ಬೈಲ್ಯಾಟ್ರಲ್ ದಿಸ್ ಥಿಂಗ್ ವಾಟ್ ಎವರ್, ಅದಕ್ಕೊಂದು ಸಿಲ್ವರ್ ಲೈನಿಂಗ್ ಒಂದು ಬಂದಿದೆ. ಸೊ ಬೇಸಿಕಲಿ ದ US ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವ್ರು ಹೇಳಿದ್ದಾರೆ ಆ್ಯಕ್ಚುಲಿ ಆಫ್ ಆಲ್ ದ ಕಂಟ್ರೀಸ್ ಇಂಡಿಯಾ ವಿಲ್ ಬಿ ದ ಫಸ್ಟ್ ಕಂಟ್ರಿ ಟು ಸ್ಟ್ರೈಕ್ ಎ ಡೀಲ್ ವಿತ್ ದ US ಬಿಕಾಸ್ ಇಟ್ ಈಸ್ ವೆರಿ ಸಿಂಪ್ಲರ್. ನಮ್ಮ ಟರ್ಮ್ಸ್ ಆರ್ ಲಿಟಲ್ ಮೋರ್ ಸಿಂಪ್ಲರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ US ವೆನ್ ಕಂಪೇರ್ಡ್ ಟು ದ ಅದರ್ ಕಂಟ್ರೀಸ್ ಅಂತ ಹೇಳಿ. ಸೊ ದಿಸ್ ಇಸ್ ಸಮಥಿಂಗ್ ಗುಡ್ ನ್ಯೂಸ್. ಸೊ ಇದು ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟ್ಸ್ಗೆ ಇಟ್ಸ್ ಅ ಗುಡ್ ನ್ಯೂಸ್ ಆ್ಯಂಡ್ ಆಲ್ಸೋ ಫಾರ್ ದ ಇನ್ವೆಸ್ಟರ್ಸ್ ಇಟ್ ಇಸ್ ಅ ಗುಡ್ ನ್ಯೂಸ್ ಫಾರ್ ದ ಇಂಡಿಯನ್ ದಿಸ್ ಥಿಂಗ್. ಇವಾಗ ಇಂಡಿಯನ್ ಸೈಡ್ ಆಫ್ ಸ್ಟೋರಿ ಅಂತ ನೋಡ್ಕೊಂಡು ಬಂದರೆ ಆ್ಯಕ್ಚುಲಿ ಓಕೆ, ಒನ್ ಮೋರ್ ಕೈಂಡ್ ಆಫ್ ಡೇಟಾ ಪಾಯಿಂಟ್ ದಟ್ ಐ ವಾಂಟ್ ಟು ಸೇ, ವಿತ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಾಟ್ ಎವರ್ ಟ್ರಂಪ್ ಮಾಡ್ತಿರೋದು, ಇದು ಬೇರೆ ಕೈಂಡ್ ಆಫ್ ಗ್ಲೋಬಲ್ ಮಾರ್ಕೆಟ್ಸ್ಗೆ ಎಷ್ಟು ಅಫೆಕ್ಟ್ ಆಗಿದೆ ಅಂತ ಒಂದು ಕಡೆ, ಅದಲ್ಲದೆ US ಮಾರ್ಕೆಟ್ಸ್ಗೆ ಇಟ್ ಸೆಲ್ಫ್ ಆ್ಯಕ್ಚುಲಿ ನೋಡಿ February 19th ಆ್ಯಕ್ಚುಲಿ ಅವ್ರು January 20th he took oath. ಆಮೇಲೆ February 19th is when ಆ್ಯಕ್ಚುಲಿ ಈ ಟ್ಯಾರಿಫ್ಸ್ ಬಗ್ಗೆ he started talking. ಓಕೆ, ಅದು ಮಾತಾಡೋಕ್ಕೆ ಶುರು ಮಾಡಿದಾಗ ಅವಾಗ ಏನಾಯಿತು, ಡೌ ಜೋನ್ಸ್ ಆ್ಯಕ್ಚುಲಿ February 19th is one date that I am picking up. ಅದರಲ್ಲಿ ಆ್ಯಕ್ಚುಲಿ ಡೌ ಜೋನ್ಸ್ ವಾಸ್ 44,629 ಅವತ್ತು. ದೆನ್ ಫ್ರಮ್ ದೇರ್ ಆ್ಯಕ್ಚುಲಿ ಇವತ್ತಿಗೆ ಇಟ್ ಹಸ್ ಕಮ್ ಡೌನ್ ಬೈ ಅಬೌಟ್ 4,534 ಪಾಯಿಂಟ್ಸ್, ಅಬೌಟ್ 10.16%. S&P 500 ದ ಬ್ರಾಡ್ ಬೇಸ್ಡ್ ದಿಸ್ ಥಿಂಗ್ ಅದು 6,144 ಇತ್ತು February 19th 2025. ಅಲ್ಲಿಂದ ಅಗೇನ್ ಆ್ಯಕ್ಚುಲಿ ಇಟ್ ಹಸ್ ಫಾಲನ್ ಅಬೌಟ್ 660 ಪಾಯಿಂಟ್ಸ್, ಅಬೌಟ್ 10.7%. ಅದು ರಫ್ಲಿ ಅರೌಂಡ್ 10%. ನ್ಯಾಸ್ಡ್ಯಾಕ್ ದ ಟೆಕ್ನಾಲಜಿ ಸ್ಟಾಕ್ಸ್ ಇರೋದು 20,204 ಇತ್ತು February 19th 2025. ಅಲ್ಲಿಂದ ಇಟ್ ಹಸ್ ಫಾಲನ್ ಅಬೌಟ್ 3,038 ಪಾಯಿಂಟ್ಸ್, ಅಬೌಟ್ 15% ಡೌನ್. ಸೊ US markets itself has kind of crashed because of whatever is happening around over there. Anyway, let us now shift back our focus to the Indian this thing. So Indian ಇದರಲ್ಲಿ ಫ್ರಮ್ April 15th ಇಂದ ಆ್ಯಕ್ಚುಲಿ ದ ಕಾರ್ಪೊರೇಟ್ ಅರ್ನಿಂಗ್ಸ್ ಫಾರ್ ದ Q4 ಎಲ್ಲ ಶುರು ಆಯಿತು. ಆ್ಯಂಡ್ ಇವಾಗ ಹೊಸದಾಗಿ ಆ್ಯಕ್ಚುಲಿ ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ಸ್ ಬಂತು. ಅದು ಇಟ್ ಹಸ್ ಆ್ಯಕ್ಚುಲಿ ಬೀಟನ್ ದ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್, ಬಟ್ ದೆನ್ ದ ಟೆಕ್ ಮಹೀಂದ್ರ ಆ್ಯಕ್ಚುಲಿ ಡಿಡ್ ನಾಟ್ ಬೀಟ್ ದ ಎಕ್ಸ್ಪೆಕ್ಟೇಷನ್ಸ್. ಇವತ್ತು ಆ್ಯಕ್ಚುಲಿ ದೆರ್ ವಿಲ್ ಬಿ ಅ ಲಾಟ್ ಆಫ್ ಕಂಪನೀಸ್ ವಿಚ್ ಆರ್ ಅರೌಂಡ್ 10-15 ಕಂಪನೀಸ್ ಆ್ಯಕ್ಚುಲಿ ವಿಲ್ ಬಿ ರಿಲೀಸಿಂಗ್ ದರ್ Q4 ಅರ್ನಿಂಗ್ಸ್. ಅದರಲ್ಲಿ ಸಮ್ ಆಫ್ ದ ಬಿಗ್ ಕಂಪನೀಸ್ ಆರ್ ರಿಲಯನ್ಸ್, ಮಾರುತಿ, L&T ಫಿನಾನ್ಸ್, Oracle ಫಿನಾನ್ಷಿಯಲ್ ಸರ್ವಿಸಸ್, RBL ಬ್ಯಾಂಕ್, ಶ್ರೀರಾಮ್ ಫಿನಾನ್ಸ್, ಈ ಥರದ್ದು. ಸೊ ಇವಾಗ ನೆಕ್ಸ್ಟ್ ವೀಕಲ್ಲಿ ಆ್ಯಕ್ಚುಲಿ ಒಂದೊಟ್ಟು ಹೆಂಗೆ ಇಂಡಿಯನ್ ಮಾರ್ಕೆಟ್ಸ್ ಹೌ ಇಟ್ ವಿಲ್ ವೇರ್ ಇಟ್ ವಿಲ್ ಗೋ, ವಾಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರೆ, ಇವಾಗ ರೆಸಿಸ್ಟೆನ್ಸಸ್ ಅಂಡ್ ಸಪೋರ್ಟ್ ನೋಡಿದ್ರೆ ಇವಾಗ ಆ್ಯಕ್ಚುಲಿ ವಿ ಹ್ಯಾವ್ ಕ್ಲೋಸ್ಡ್ ಟುಡೇ ಅಟ್ 24,049. ಸೊ ದಟ್ ಈಸ್ ಸೈಕಲಾಜಿಕಲ್ 24,000 ಮೇಲೆ ಕ್ಲೋಸ್ ಆಗಿದ್ದೀವಿ. ಸೊ ರೆಸಿಸ್ಟೆನ್ಸಸ್ ವಿಲ್ ಬಿ 24,300. ನಾವು ಅಲ್ಲಿ ಆಲ್ರೆಡಿ ಹೋಗಿ ಅಲ್ಲಿಂದ ಕೆಳಗೆ ಬಂದಿದ್ದು. ಸೊ 24,500 is the second resistance. 24,800 will be the third resistance. That will be a little stronger resistance. Supports ನೋಡಿದ್ರೆ 23,800, 23,500 and 23,200. ಇವಾಗ ನೆಕ್ಸ್ಟ್ ವೀಕ್ ಆ್ಯಕ್ಚುಲಿ ಹೌ ಇಂಡಿಯನ್ ಮಾರ್ಕೆಟ್ಸ್ ವಿಲ್ ಬಿಹೇವ್ ಅಂತ ಹೇಳಿದ್ರೆ, ಇಟ್ ವಿಲ್ ಆಲ್ ಆ್ಯಕ್ಚುಲಿ US ಸೈಡ್ ಆಫ್ ಥಿಂಗ್ಸ್ದಿಂದ ಜಾಸ್ತಿ ಏನೋ ಇದು ಆಗ್ತಾ ಇಲ್ಲ, ಬಿಕಾಸ್ ಅಲ್ಲಿ ಸ್ವಲ್ಪ ಒಂಥರ ಒಂದು ಸ್ಟೆಬಿಲಿಟಿಗೆ ಬಂದಿದೆ ಅಲ್ಲಿ. ಸೊ ಐ ಡೋಂಟ್ ಥಿಂಕ್ ಸೊ ದರ್ ವಿಲ್ ಬಿ ಟು ಮೆನಿ ಥಿಂಗ್ಸ್ ವಿಚ್ ವಿಲ್ ಹ್ಯಾಪನ್ ಫ್ರಮ್ ದ್ಯಾಟ್ ಸೈಡ್. ಇಲ್ಲಿ ಆ್ಯಕ್ಚುಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ನಮಗೆ ಇಲ್ಲಿ ಏನೇನು ಬರ್ತಾ ಇದೆ ಅದ್ರ ಮೇಲೆ ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟ್ಸ್ ವಿಲ್ ಬಿಹೇವ್. ಸೊ ನೆಕ್ಸ್ಟ್ ವೀಕ್ ಅದನ್ನು ಹೆಂಗೆ ಇದಾಗುತ್ತೆ ಅಂತ ಹೇಳಿ, ಬಿಕಾಸ್ ಇವತ್ತು ಇಷ್ಟೆಲ್ಲ ಕಂಪನೀಸ್ದು ಅವ್ರದ್ದು ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ, ಅದನ್ನು ನೋಡಿಕೊಂಡು ಮತ್ತು ಆಮೇಲೆ ದೆನ್ ಆ್ಯಕ್ಚುಲಿ ಹೌ ದ ಇಂಡೋ ಪಾಕ್ ಕೈಂಡ್ ಆಫ್ ಥಿಂಗ್ ಹೌ ಇಟ್ ಶೇಪ್ಸ್ ಅಪ್ ಅಂತ ನೋಡಿಕೊಂಡು ಅಲ್ಲಿಂದ
the next week will kind of, it'll move. So that is what is my this thing. So that is all for today. Thank you very much.